ಹಾಯ್ ಎಲ್ರಿಗೂ. ಇವತ್ತು ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಸ್ವಲ್ಪ ಟೊಮ್ಯಾಟೊ ತೊಗೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಕುದಿಯೋಕೆ ಇಡೋಣ. ಅದ್ರ ಸ್ವಲ್ಪ ಸಿಪ್ಪೆ ಬಿಡೋವರೆಗೂ ಬೇಯಿಸಿದ್ರೆ ಸಾಕು. ಈಗ ಒಂದು ಬಾಣಲಿ ತೊಗೊತಾ ಇದ್ದೀನಿ. ಅದೇ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸು, ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ನೆಕ್ಸ್ಟ್ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಹಸಿನೂ ಮಾಡ್ಬೋದು. ನಾನು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸೊ ನಾನು ಅದನ್ನು ಸೈಡಿಗೆ ತೆಗೆದಿಡ್ತಾ ಇದ್ದೀನಿ ಒಂದು ಬೌಲ್ಗೆ. ಈಗ ನಾವು ಮುಂಚೆನೇ ಟೊಮ್ಯಾಟೊ ಬಾಯ್ಲ್ ಮಾಡಿದ್ವಲ್ಲ, ಅದು ಸ್ವಲ್ಪ ತಣ್ಣಗಾಗಿದೆ. ಈಗ ಅದ್ರದ್ದು ಸಿಪ್ಪೆ ಬಿಡಿಸಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಮುಂಚೆ ನಾವು ಹುರಿದಿಟ್ಟಿದ್ವಲ್ಲ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡೋಣ. ಜಾಸ್ತಿ ನೀರೇನು ಹಾಕಿಲ್ಲ, ನಾನು ಸ್ವಲ್ಪನೇ ಹಾಕಿರೋದು. ಈಗ ಸ್ಟವ್ ಮೇಲೆ ಅದೇ ಬಾಣಲಿ ಇಟ್ಟಿದ್ದೀನಿ. ಆ ಬಾಣಲಿಗೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಏನಿಲ್ಲ, ಇದು ಸಿಂಪಲ್ ಒಗ್ಗರಣೆ. ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು, ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಲೈಟಾಗಿ ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ. ನೆಕ್ಸ್ಟ್ ಇದೆಲ್ಲ ಸ್ವಲ್ಪ ಒಗ್ಗರಣೆ ಬಿಸಿ ಆದಮೇಲೆ ಮುಂಚೆನೇ ನಾನು ಟೊಮ್ಯಾಟೊ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಟಿದ್ನಲ್ಲ, ಆ ಮಸಾಲೆನ ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಇದು ಚೆನ್ನಾಗಿ ಕುದೀಲಿ. ಒಂದೆರಡು ಕುದಿ ಬಂದರೆ ಸಾಕು. ನೆಕ್ಸ್ಟ್ ಒಂದೆರಡು ಬೌಲ್ ನೀರು ಹಾಕೋಣ ಈ ಮಸಾಲೆಗೆ. ನೀರು ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿ. ಜಾಸ್ತಿ ನೀರಾಗಿರಬೇಕು ಅಂದರೆ ಇನ್ನೊಂದು ಅರ್ಧ ಲೋಟ ನೀರು ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಇಲ್ಲ ನಾರ್ಮಲಾಗಿ ಸಾಂಬಾರು ಥರ ಆದರೆ ಸಾಕಿಷ್ಟು, ಒಂದೆರಡು ಬೌಲು. ನೀರೆಲ್ಲ ಹಾಕಿದ್ಮೇಲೆ ನೋಡ್ಕೊಳ್ಳಿ ಇವಾಗ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ನಿಮ್ಗೇನಾದರೂ ಖಾರ ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ಖಾರದ ಪುಡಿ ಆ್ಯಡ್ ಮಾಡ್ಕೊಬೋದು. ನಾನೇನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ, ಯಾಕೆಂದರೆ ಖಾರ ಕರೆಕ್ಟಾಗಿದೆ. ಮತ್ತು ನಾನು ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಅದನ್ನು ಕುದಿಯೋಕೆ ಬಿಡೋಣ ಸಣ್ಣದಲ್ಲೇ ಉರಿ ಇಟ್ಟು. ನೆಕ್ಸ್ಟ್ ನಾನಿವಾಗ ಮುಂಚೆನೇ ನಾನು ಮೆಣಸು ಮತ್ತು ಜೀರಿಗೆ ಹುರಿದಿಟ್ಟಿದ್ನಲ್ಲ, ಅದನ್ನು ಆ್ಯಡ್ ಮಾಡಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಎಲ್ಲ ಹಾಕಿ ಒಂದೆರಡು ನಿಮಿಷ ಅದನ್ನು ಕುದಿಯೋಕೆ ಬಿಡೋಣ. ರಸಮ್ ಕುದ್ಮೇಲೆ ಆಫ್ ಮಾಡಿದ್ರೆ ಕೇವಲ ಒಂದು 5 ನಿಮಿಷದಲ್ಲೇ ನಾವು ಇಷ್ಟು ಟೇಸ್ಟಿ ರಸಮ್ ಮಾಡ್ಕೊಬೋದು. ಈಗ ನಾನು ರಸಮ್ ಜೊತೆ ಸ್ವಲ್ಪ ಆಮ್ಲೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಹುಷಾರಿಲ್ದಲೇ ಇದ್ದಾಗ, ಬಾಯಿ ಕೆಟ್ಟಿದ್ದಾಗ, ಏನಾದರೂ ಟೇಸ್ಟಿಯಾಗಿ ತಿನ್ನಬೇಕು ಅಂತ ಅಂದ್ಕೊಂಡ್ರೆ ಒಂದು ಸಲ ಈ ರಸಮ್ನ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಇನ್ನೊಂದು ಟಿಪ್ ಏನಂದರೆ, ನಾವು ಆಮ್ಲೆಟ್ ಮಾಡೋದಕ್ಕಿಂತ ಮುಂಚೆ ಬರೀ ಮೊಟ್ಟೆ ಹಾಕಿರ್ತೀವಲ್ಲ ಬೌಲ್ಗೆ, ಅದನ್ನು ಸ್ವಲ್ಪ ಹೊತ್ತು ಬೀಟ್ ಮಾಡೋದ್ರಿಂದ ಆಮ್ಲೆಟ್ ತುಂಬ ಪ್ಲಫಿಯಾಗಿ ಸಾಫ್ಟಾಗಿ ಬರುತ್ತೆ. ಈಗ ನಿಮಗೆಲ್ಲ ರಸಮ್ ಜೊತೆ ಯಾವ ಕಾಂಬಿನೇಷನ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ, ನೋಡೋಣ ಯಾರ್ಯಾರಿಗೇನೇನು ಇಷ್ಟ ಅಂತ. ಹಾಗೆ ಯಾರ್ಯಾರು ಈ ವಿಡಿಯೋನ ಫುಲ್ ಕೊನೆವರೆಗೂ ನೋಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ಇನ್ನೂ ಹೆಚ್ಚಿನ ರೆಸಿಪೀಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಅನಾಮಿಕಾ ಕನ್ನಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಡ್ದು ಫೆಬ್ರವರಿ 14th ವ್ಯಾಲೆಂಟೈನ್ಸ್ ಡೇ ಇರೋದ್ರಿಂದ ಒಂದು ಈಸಿಯಾಗಿ ಕ್ವಿಕ್ಕಾಗಿ ಆಗೋವಂಥ ಸ್ವೀಟ್ ರೆಸಿಪಿ ತೋರಿಸ್ತೀನಿ. ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ. ಈಸಿಯಾಗಿ ಬರೀ ಒಂದು 3-4 ಇಂಗ್ರೀಡಿಯೆಂಟ್ಸಿಂದ ಸ್ವೀಟ್ ಮಾಡ್ಬೋದು. ಲವ್ ಯು ಆಲ್.